ಇವತ್ತೊಂದು ಈ ಒಂದು ವಿಜ್ಞಾನ ಮತ್ತು ಕಲೆ ಸಂಬಂಧಪಟ್ಟಂಥ ಒಂದು ಎಕ್ಸಿಬಿಷನನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆವಿಷ್ಕಾರದಲ್ಲಿ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಸುಮಾರು 1000ಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟ್ಗಳು ಮತ್ತು ಮಾಡೆಲ್ಗಳನ್ನ ಇಲ್ಲಿ ಪ್ರದರ್ಶಿಸಿದ್ದೀವಿ. ಪ್ರಾಂಶುಪಾಲ ಕಾರ್ಯದರ್ಶಿ ಸುಮಾರು 28-29 ವರ್ಷದ ಸಂಸ್ಥೆ ಇದೆ. ಈ ಒಂದು ಅವಳಹಳ್ಳಿ ಬ್ಯಾಕ್ಗ್ರೌಂಡ್ ಮೈಸೂರು ಏನಿದೆ ಈ ಸರೌಂಡಿಂಗಲ್ಲಿ ಸುಮಾರು 21 ವರ್ಷಗಳಿಂದ ಅತ್ಯುತ್ತಮವಾದ ಶ್ರೇಷ್ಠ ಮಟ್ಟದ ವಿದ್ಯಾಭ್ಯಾಸ ನಾವು ಕೊಡ್ತಾ ಬಂದಿದ್ದೀವಿ. ಗುಣಮಟ್ಟದ ವಿದ್ಯಾಭ್ಯಾಸಕ್ಕೆ ನಮ್ಮ ಶಾಲೆ ಅದರದೇ ಆದ ಒಂದು ಹೆಸರನ್ನು ಕೊಟ್ಟಿದೆ. ಜೊತೆಗೆ ಪ್ರತಿಯೊಂದು ಮಕ್ಕಳಲ್ಲಿ ಒಂದು ಪ್ರತಿಭೆಗೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ನಾವು ಯಾವುದೇ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ವಿಭಿನ್ನವಾಗಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ಎಂಟೈರ್ ಶಿಕ್ಷಕ ವೃಂದ ಏನಿದ್ದಾರೆ ರಾತ್ರಿಯಾಗಲೂ ನಮ್ಮ ಜೊತೆಗೆ ಸ್ಪಂದಿಸಿ ಚೆನ್ನಾಗಿ ಕಷ್ಟಪಟ್ಟು ಅವರು ಸಹಕರಿಸಿ ಪೋಷಕರು ನಾವೆಲ್ಲದನ್ನೆಲ್ಲ ತಗೊಂಡು ಇವತ್ತೊಂದು ಈ ಒಂದು ವಿಜ್ಞಾನ ಮತ್ತು ಕಲೆ ಸಂಬಂಧಪಟ್ಟಂಥ ಒಂದು ಎಕ್ಸಿಬಿಷನನ್ನು ನಾವು ಹಮ್ಮಿಕೊಂಡಿದ್ದೀವಿ. ಆವಿಷ್ಕಾರದಲ್ಲಿ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಸುಮಾರು 1000ಕ್ಕೂ ಹೆಚ್ಚು ಎಕ್ಸ್ಪೆರಿಮೆಂಟ್ಗಳು ಮತ್ತು ಮಾಡೆಲ್ಗಳನ್ನ ಇಲ್ಲಿ ಪ್ರದರ್ಶಿಸಿದ್ದೀವಿ. ಬೆಳಗ್ಗೆಯಿಂದ ಸುಮಾರು 2-3 ಸಾವಿರ ಜನ ಇದನ್ನು ಬಂದು ಮಕ್ಕಳು ಬೇರೆ ಬೇರೆ ಶಾಲೆ ಮಕ್ಕಳು ಜೊತೆಗೆ ಆ ಶಾಲೆ ಮಕ್ಕಳನ್ನೆಲ್ಲ ನೋಡ್ಕೊಂಡು ಹೋಗಿದ್ದಾರೆ. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಎಲ್ಲರೂ ಸಹಕಾರದಿಂದ ಇವತ್ತು ಈ ಕಾರ್ಯಕ್ರಮ ತುಂಬ ಅದ್ಧೂರಿಯಾಗಿ ತುಂಬ ಅಚ್ಚುಕಟ್ಟಾಗಿ ನಡೆದಿದೆ. ಮಕ್ಕಳಲ್ಲಿ ಎಲ್ಲ ಥರದ ಎಲ್ಲ ಭಾಷೆಗಳಿಗೂ ವಿಜ್ಞಾನ ಕಲೆ ಎರಡೇ ಅಲ್ಲದೆ ಪ್ರತಿಯೊಂದು ಭಾಷೆಯೂ ನಾವು ಪ್ರಾಮುಖ್ಯತೆ ಕೊಟ್ಟು ಕನ್ನಡ, ಆಂಗ್ಲ ಮಾಧ್ಯಮ ಆಗ್ಬೋದು, ಹಿಂದಿ ಆಗ್ಬೋದು, ಬೇರೆ ಎಲ್ಲ ಸಬ್ಜೆಕ್ಟ್ಗಳಲ್ಲೂ ಮಕ್ಕಳನ್ನು ಟ್ರೈ ಮಾಡಿ ಪ್ರತಿಯೊಬ್ಬರಲ್ಲೂ ಪ್ರತಿಯೊಂದು ಕ್ಲಾಸನ್ನು ಸಹ ನಾವು ಹಿಡಿದಾಗೆ ಪ್ರತಿಯೊಂದಕ್ಕೂ ಆ ಒಂದು ಟ್ಯಾಲೆಂಟ್ನ ತಗೊಂಡಿದ್ವಿ. ಜೊತೆಗೆ ಇದರಿಂದ ಮಕ್ಕಳಿಗೆ ಹೇಳೋದೇನೆಂದರೆ ಮಕ್ಕಳ ಭವಿಷ್ಯ ಉಜ್ವಲವಾಗಬೇಕು, ಎಲ್ಲ ಸಬ್ಜೆಕ್ಟ್ಗಳಿಗೂ ಪ್ರಾಮುಖ್ಯತೆ ಕೊಡಬೇಕು. ನಾವು ಇಂಥದ್ದೇ ಮತ್ತೊಂದು ಅನ್ನೋದಿಲ್ಲ. ಪ್ರತಿ ಸಬ್ಜೆಕ್ಟ್ ಅದರದೇ ಆದ ಭವಿಷ್ಯ ಇದೆ. ಮಕ್ಕಳು ಪ್ರತಿಯೊಂದು ಆಸಕ್ತಿಯಿಂದ ಶ್ರದ್ಧೆ ಭಕ್ತಿಗಳಿಂದ ಹೋದರೆ ಭವಿಷ್ಯ ಉಜ್ವಲವಾಗಿರುತ್ತೆ. ಆದಷ್ಟು ಇವತ್ತಿನ ಈ ಮೀಡಿಯಾ ಏನು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಸ್ ಇದ್ದಾವೆ, ಮೊಬೈಲ್ಗಳಿಂದ ಇದರಿಂದ ದೂರ ಇದ್ದು ಮಕ್ಕಳು ವಿದ್ಯೆಗೆ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕು. ಪೋಷಕರು ಅವರಿಗೆ ಸಹಕರಿಸಬೇಕು ಅಂತ ಓದು ಪ್ರಾಕ್ಟಿಕಲಲ್ಲಿ ನಿಜ. ಈಗ ನಾವು ಟಚ್ ಆ್ಯಂಡ್ ಫೀಲ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ನಾವು ಬರೀ ಓದಿ ಪುಸ್ತಕದ ಬದನೆಕಾಯಿ ಅನ್ನೋ ಪದ ಇದೆ. ಪುಸ್ತಕದಲ್ಲಿ ಇರೋದನ್ನು ಹಾಗೆ ಮಧ್ಯೆ ಮಾಡಿ ಹಾಗೆ ಮಾಡೋದಲ್ಲ. ಪ್ರತಿಯೊಂದನ್ನು ಎಕ್ಸ್ಪೆರಿಮೆಂಟ್ ಮಾಡಿ ಅನುಭವ ಕೊಡಬೇಕು. ಅನುಭವ ಪಟ್ಟು ಅದರಿಂದ ಅನುಭವದಿಂದ ನಾವು ಪಾಠ ಕಲಿತಾಗ ನಮಗೆ ಇನ್ನೂ ಚೆನ್ನಾಗಿ ನಾಲೆಡ್ಜ್ ಕೊಡುತ್ತೆ. ಯಾವುದೇ ಒಂದು ವಿಷಯ ತೊಗೊಂಡು ಅದನ್ನು ಸಾಧ್ಯವಾದಷ್ಟು ಎಕ್ಸ್ಪೆರಿಮೆಂಟಲ್ ವೇನಲ್ಲಿ ಕಲಿಯೋದ್ರಿಂದ ನಮಗೆ ಅದು ಸಂಪೂರ್ಣವಾಗಿ ನಮ್ಮ ಜ್ಞಾನದಲ್ಲಿ ಶಾಶ್ವತವಾಗಿ ಉಳಿಯುತ್ತೆ. ಆ ರೀತಿ ನಾವು ಕಲಿಬೇಕು. ಕಲಿಕೆ ಅನ್ನೋದು ಬಂದು ಒಂದು ಇನ್ಡೆಪ್ತ್ ಹೋಗಬೇಕು. ನಾಲೆಡ್ಜ್ ಯಾವುದೇ ಆಗಲಿ ಪುಸ್ತಕದ ಮೇಲೆ ಕೂರೋದಲ್ಲ. ಆ ನಾಲೆಡ್ಜನ್ನ ಹೆಚ್ಚಾಗಿ ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಬೇಕು. ಪ್ರತಿ ಸಬ್ಜೆಕ್ಟನ್ನು ನಾವು ಬೆಳೆಸ್ಕೋಬೇಕು. ಇದು ಸುಮಾರು 1.5 ತಿಂಗಳಿಂದ ನಾವು ಸತತವಾಗಿ ಮಕ್ಕಳು ಮತ್ತು ಪೋಷಕರನ್ನ ನಾವು ಟ್ರೈನ್ ಅಪ್ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಶಿಕ್ಷಕರಿಂದ ನಾವೆಲ್ಲ ಮೀಟಿಂಗ್ ಮಾಡಿ ತರಗತಿವಾರು ಆ ಸಬ್ಜೆಕ್ಟ್ಗಳಿಗೆ ಪ್ರತಿಯೊಂದಕ್ಕೂ ಪ್ರಾಮುಖ್ಯತೆ ಕೊಟ್ಟು ಪೋಷಕರಿಗೆ ಈ ರೀತಿ ಮಾಡಬೇಕು ಅಂತೇಳಿ ನಮ್ಮ ಶಿಕ್ಷಕರೆಲ್ಲ ಪ್ರತಿಯೊಬ್ಬರು ನಿಂತು ಅವರವರಿಗೆ ಮೀಟಿಂಗ್ 3-4 ಸಲ ಮೀಟಿಂಗ್ ಮಾಡಿ, ಜೊತೆಗೆ ವಾಟ್ಸಪ್ಗಳಲ್ಲಿ ಅವ್ರ ಹತ್ರ ಫೋನ್ಗಳು ಮಾತಾಡಿ ಅಲ್ಲಲ್ಲಿ ಅವರು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತೇಳಿ ಪ್ರಾಜೆಕ್ಟ್ಗಳನ್ನೆಲ್ಲ ಫಾಲೋಅಪ್ ಮಾಡಿಕೊಂಡು ಅದರ ಜೊತೆಗೆ ನಮ್ಮ ಅಕಾಡೆಮಿಕ್ಸ್ ಏನಿದೆ ಮಕ್ಕಳಿಗೆ ಪ್ರತಿದಿನ ಮಾಡಬೇಕಾದ ಪಾಠಗಳಾಗ್ಬೋದು, ಹೋಮ್ವರ್ಕ್ಗಳಾಗ್ಬೋದು, ಅವ್ರು ಹೇಳ್ಕೊಡುವಂಥ ಯಾವುದರಲ್ಲೂ ಏನು ಕೊರತೆ ಬರದೇ ಹಿಡಿದು ಅವ್ರ ಅಕಾಡೆಮಿಕ್ಸ್ ಎಫೆಕ್ಟ್ ಆಗದೆ ಇರೋ ಅಂತೇಳಿ ಈ ಕಾರ್ಯಕ್ರಮಗಳು ತೊಂದರೆ ಆಗ್ಬೋದು. ಅದು ಅಚ್ಚುಕಟ್ಟಾಗಿ ಬರಬೇಕು ಅಂತೇಳಿ ಎಲ್ಲ ರೀತಿ ನಾವು ಪ್ರಯತ್ನ ಮಾಡಿ ನಮ್ಮದು ಪ್ಯೂರ್ಲಿ ಟೀಮ್ ವರ್ಕು ಪ್ರತಿಯೊಬ್ಬರು ಸಹಕರಿಸಿದರೆ ಅದು ಇವಾಗ ಅದ್ಭುತವಾಗಿ ನೋಡ್ಬೋದು. ಓಕೆ, ತಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ನವೀನ್ ಕುಮಾರ್ ಅಂತ, ಕಾರ್ಯದರ್ಶಿಗಳು, ಪ್ರಾಂಶುಪಾಲರು, ಸೈನ್ಸ್ ಕಾಲೇಜ್ ಅವಲಹಳ್ಳಿ, ಮೈಸೂರು ರೋಡ್, ಬೆಂಗಳೂರು. ಓಕೆ, ಥ್ಯಾಂಕ್ ಯು ಸರ್. ತುಂಬ ಸಂತೋಷ. ಲೆವೆಲ್ಗೆ ಎಷ್ಟು ಅದ್ದೂರಿಯಾಗಿ ಮಾಡ್ತಾರೆ ಅಂತ ನಿಜವಾಗ್ಲೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ನಮ್ಮ ಪೇರೆಂಟ್ಸ್
ಪೇರೆಂಟ್ಸ್ಗೆ ಮತ್ತು ನಮ್ಮ ಮಕ್ಕಳಿಗೆ ಲಾರೆನ್ಸ್ ಮ್ಯಾನೇಜ್ಮೆಂಟ್ ಕಡೆಯಿಂದ ಓಕೆ ಥ್ಯಾಂಕ್ ನಮಸ್ಕಾರ, ನನ್ನ ಹೆಸರು ಕುಸುಮ. ನಾನು ಸೆಂಟ್ ಲಾರೆನ್ಸ್ ಶಾಲೆಯ ವಿದ್ಯಾರ್ಥಿನಿ. ನಾನು 10ನೇ ತರಗತಿಯಲ್ಲಿ ವಿದ್ಯಾಭ್ಯಾಸ ಮಾಡ್ತಿದ್ದೀವಿ. ಇಲ್ಲಿ ನಾವು ಪ್ರದರ್ಶಿಸಲಿಕ್ಕೆ ಪ್ರಯತ್ನ ಪಟ್ಟಿರೋದು ತಲಕಾಡನ್ನು. ನೀವು ನೋಡ್ತಿರ್ಬೋದು, ತಲಕಾಡಲ್ಲಿ ಪಂಚಲಿಂಗ ದೇವಸ್ಥಾನಗಳಿದೆ. 5 ದೇವಸ್ಥಾನಗಳಲ್ಲೂ ಬರೀ ಶಿವಪ್ಪನ ಪೂಜೆ ಮಾಡ್ತೀವಿ ಅಂತ ನಮಗೆ ಗೊತ್ತು. ಅದರಲ್ಲಿ ನಾವು ಹೆಸರು ನೋಡೋದಾದ್ರೆ ಪಾತಾಳೇಶ್ವರ, ವೈದ್ಯನಾಥೇಶ್ವರ, ಮಲ್ಲಿಕಾರ್ಜುನ, ಅರ್ಕೇಶ್ವರ ಮತ್ತು ಮರಳೇಶ್ವರ ಅಂತ 5 ದೇವಸ್ಥಾನಗಳನ್ನ ನಾವಿಲ್ಲಿ ಮಾಡಿದ್ದೀವಿ. ಆಮೇಲೆ ನಾವು ಇಲ್ಲಿ ಮರಳನ್ನೆಲ್ಲ ನೋಡ್ತಿದ್ದೀವಿ. ಅಲ್ಲಿ ಮರಳು ಹೇಗೆ ತುಂಬೋದು ಅಂತ ನಾವು ನೋಡೋದಾದ್ರೆ, ಕೆಲವೊಂದಷ್ಟು ವರ್ಷಗಳ ಮುಂಚೆ ಅಲ್ಲಿ ರಾಣಿ ಅಲಮೇಲಮ್ಮ ಅವರು ರಾಜ್ಯಭಾರ ಮಾಡ್ತಿದ್ರು. ಆಗ ನಮ್ಮ ಮೈಸೂರು ರಾಜರು ಅಲ್ಲಿನ ಸಂಪತ್ತನ್ನು ಲೂಟಿ ಮಾಡಬೇಕು ಅಂತ ಹೋದಾಗ ರಾಣಿ ಅಲಮೇಲಮ್ಮಗೆ ಇಷ್ಟ ಇಲ್ಲದಿರೋ ಕಾರಣ ಆಕೆ ಕಾವೇರಿ ನದಿಯಲ್ಲಿ ಮುಳುಗುವ ಸಮಯದಲ್ಲಿ ಶಾಪನ ಆಗ್ತಾರೆ. ಏನಂತ ಶಾಪ ಆಗ್ತಾರೆ ಅಂದರೆ, ನಿಮ್ಮ ಈ ಪೂರ್ತಿ ತಲಕಾಡು ಏನಿದೆ ಅದು ಮರಳಲ್ಲಿ ಮುಚ್ಚೋಗ್ಬೇಕು ಅಂತ ಶಾಪ ಆಗ್ತಾರೆ. ಆ ಶಾಪದ ಪ್ರಭಾವ ಎಷ್ಟು ಬೀರಿತ್ತು ಅಂದರೆ ಪೂರ್ತಿ ತಲಕಾಡು ಮುಚ್ಚೋಗಿತ್ತು. ಆದರೆ ಈಗ ಇವತ್ತಿನ ಸ್ಥಿತಿಯಲ್ಲಿ ಅದು ಹೇಗಿದೆ ಅಂತ ತೋರಿಸೋದಕ್ಕೆ ನಾವು ಇಷ್ಟು ಪ್ರಯತ್ನ ಪಟ್ಟಿದ್ದೀವಿ ಸರ್. ಥ್ಯಾಂಕ್ ಯು ಸೊ ಮಚ್. Good evening. I am studying in the later section. This is composition model. Let's start. The monkey, the basket, the basket, the street, the tree, on the tree, on the tree, behind the house, above the. Thank you. ಓಕೆ ಟೇಕ್ ಕೇರ್. I am from St. Lawrence School. I am studying in 9th standard. My name is Ashna Korishettar. Today we are here with a beautiful model power waste management power generating model. My school is giving a good opportunity to students to create this wonderful creativity of exhibition. This exhibition name is Avishkar 5. We executed an idea of waste management by burning the electricity. We can create an by burning the dry waste. By burning the dry waste, we can producing electricity is a good idea for a future. Then it will be purified in a year, also good idea. But it can be produced in a similar time. It is very useful to the future because nowadays the consumption of electricity is more, but the producing of electricity is less. That's why this idea may be useful in future. My name is Teshna. I'm studying in 9th A1. My school name is St. Lawrence School. This model name is Chennakeshwara Temple. Chennakeshwara Temple is the model of agriculture, culture, etc. This most importance of the Lord Vishnu. People are going temple after the visiting. Feelings blessed after the worship. Decorating colorfully flower. Thank you.